ಬಡವರ ಹಸಿವು ನೀಗಿಸೋ ಇಂದಿರಾ ಕ್ಯಾಂಟೀನ್ಗೆ ಶೀಘ್ರದಲ್ಲೇ ಎಳ್ಳು ನೀರು ಬಿಡುವ ಕಾಲ ಬರ್ತಿದ್ಯಾ ಅನ್ನೋ ಅನುಮಾನ ಕಾಡ್ತಿದೆ. ಯಾಕಂದ್ರೆ ನಗರದ ಬಹುತೇಕ ಕ್ಯಾಂಟೀನ್ಗಳು ನಿರ್ವಹಣೆ ಇಲ್ಲದೆ ಗಬ್ಬೆದ್ದು ನಾರ್ತಿದ್ರೆ, ಮತ್ತೊಂದೆಡೆ ರುಚಿ ಇಲ್ಲದ ಊಟ ತಿಂದು ಬಡವರು ಹೈರಾಣಾಗಿದ್ದಾರೆ. ಇಂದಿರಾ ಕ್ಯಾಂಟೀನ್ಗೆ ಇದೀಗ ಯಾವುದೇ ನಿರ್ವಹಣೆ ಇಲ್ಲದೆ ಸಂಪೂರ್ಣವಾಗಿ ಪಾಳು ಬೀಳುವಂತಹ ಸ್ಥಿತಿಯಲ್ಲಿದೆ. ಪ್ರತಿಯೊಂದು ಇಂದಿರಾ ಕ್ಯಾಂಟೀನ್ಗಳಲ್ಲಿ ಮೆನು ಇರುತ್ತೆ. ಆ ಮೆನು ಪ್ರಕಾರವೇ ಊಟ ಕೊಡಬೇಕು, ತಿಂಡಿ ಕೊಡಬೇಕಂತ ನಿಯಮ ಇದೆ. ಬಟ್ ಆದರೆ ಇವೆಲ್ಲವೂ ಕೂಡ ಬರೀ ಕಾಟಾಚಾರಕ್ಕೆ. ಶನಿವಾರ ಬೆಳಗಿನ ಉಪಹಾರ ಏನು ಕೊಡಬೇಕು ಅಂತಿದೆ, ಇಡ್ಲಿಗೆ ಬರೀ ಸಾಂಬಾರ್ ಬಿಟ್ರೆ ಚಟ್ನಿ ಕೂಡ ಕೊಡ್ತಾ ಇಲ್ಲ. ಅಂದ್ರೆ ಇದನ್ನೇ ಜನಸಾಮಾನ್ಯರು ತಿನ್ನಬೇಕು. ಒಂದ್ ಕಡೆ ಎಣ್ಣೆ ಪ್ಯಾಕೆಟ್ಗಳು, ಮತ್ತೊಂದ್ ಕಡೆ ಕಸದ ರಾಶಿ, ಕಿತ್ತು ಬಂದಿರೋ ಚಪ್ಪಡಿ ಕಲ್ಲುಗಳು, ಗಬ್ಬೆದ್ದು ನಾರ್ತಿರೋ ಜಾಗದಲ್ಲೇ ಊಟ ತಿಂತಿರೋ ಜನ. ಅಷ್ಟಕ್ಕೂ ಇದು ಇಂದಿರಾ ಕ್ಯಾಂಟೀನ್ನ ಅವ್ಯವಸ್ಥೆ. ರಾಶಿ ರಾಶಿ ಕಸ, ಗಬ್ಬೆದ್ದು ನಾರ್ತಿವೆ ಇಂದಿರಾ ಕ್ಯಾಂಟೀನ್ಗಳು. ಬಡವರ ಬಗ್ಗೆ ಅಸಡ್ಡೆ, ಬೇಕಾಬಿಟ್ಟಿ ನಿರ್ವಹಣೆ, ಜನರ ಆಕ್ರೋಶ. TV9 ರಿಯಾಲಿಟಿ ಚೆಕ್ನಲ್ಲಿ GBA ಕಳ್ಳಾಟ ಬಟಾ ಬಯಲು. ಇಂದಿರಾ ಕ್ಯಾಂಟೀನ್ ಹಸಿದವರ ಪಾಲಿನ ಅಕ್ಷಯ ಪಾತ್ರೆ. ಅದೆಷ್ಟೋ ಹಸಿದ ಹೊಟ್ಟೆ ತುಂಬಿಸ್ತಿದೆ. ಕೇವಲ 5-10 ರೂಪಾಯಿಗೆ ಹೊಟ್ಟೆ ತುಂಬಾ ಊಟ ಹಾಕುವ ಈ ಯೋಜನೆಗೆ ಆರಂಭದಲ್ಲಿ ಯಶಸ್ಸು ಸಿಕ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಇಂದಿರಾ ಕ್ಯಾಂಟೀನ್ಗಳ ಸ್ಥಿತಿಯಂತೂ ಅಧೋಗತಿ ತಲುಪಿವೆ. ಗಾಂಧಿನಗರ, ಗೋರಿಪಾಳ್ಯ, ಸಂಪಂಗಿರಾಮನಗರ ಸೇರಿ ಹಲವೆಡೆ TV9 ರಿಯಾಲಿಟಿ ಚೆಕ್ ನಡೆಸಿದ್ದು ಇಂದಿರಾ ಕ್ಯಾಂಟೀನ್ಗಳ ಅಧ್ವಾನ ಕಣ್ಣಿಗೆ ರಾಚ್ತಿದೆ. ವಾರ್ಡ್ 136 ಗೋರಿಪಾಳ್ಯದ ಇಂದಿರಾ ಕ್ಯಾಂಟೀನ್ ಅಧ್ವಾನವೆದ್ದಿದೆ. ಕ್ಯಾಂಟೀನ್ಗೆ ಬಾಗ್ಲೇ ಇಲ್ಲ. ಕ್ಯಾಂಟೀನ್ ತುಂಬಾ ದುರ್ನಾತ. ಇನ್ನು ಮದ್ಯಪ್ರಿಯರಿಗಂತೂ ಅಚ್ಚುಮೆಚ್ಚಿನ ತಾಣವಾಗಿದೆ. ಬಡವರ ಅಕ್ಷಯ ಪಾತ್ರೆ ಎಂದೇ ಕರೆಯಲ್ಪಡುವಂತಹ ಇಂದಿರಾ ಕ್ಯಾಂಟೀನ್ ನಿರ್ವಹಣೆ ಇಲ್ಲದೆ ಸಂಪೂರ್ಣವಾಗಿ ಪಾಳು ಬೀಳುವಂತಹ ಸ್ಥಿತಿಯಲ್ಲಿದೆ. ಸದ್ಯ ನೀವು ಗಮನಿಸ್ತಾ ಹೋಗ್ಬೋದು, ಯಾವುದೇ ರೀತಿಯಾದಂತಹ ಬಾಗಿಲಿಲ್ದಿರೆ ಸಂಪೂರ್ಣವಾಗಿ ನಿರ್ವಹಣೆಯಲ್ಲಿ GBA ಎಡವಟ್ಟು ಮಾಡ್ತಿದೆ. ಇದು ಒಂದು ರೀತಿಯಾಗಿ ಇಲ್ಲಿನ ಜನರಲ್ಲಿ ಮೂಲ ಶೌಚಾಲಯ ಆಗಿರ್ಬೋದು ಮತ್ತಿತರ ಕೆಲಸಗಳಿಗೆ ಈ ಇಂದಿರಾ ಕ್ಯಾಂಟೀನ್ ಏನಿದೆ ಇಲ್ಲಿ ಜನರು ಉಪಯೋಗಕ್ಕೆ ಬರ್ತಿದೆ. ಸರ್ ಏನಿಲ್ಲ, ಒಂದೆರಡು ತಿಂಗಳಿಂದ ಬಂದಾಗಿದೆ. 2 ತಿಂಗಳು ಬಂದಾಗಿ ಈಗ ಡೋರ್ ಇಲ್ಲ ಇಂದಿರಾ ಕ್ಯಾಂಟೀನ್ಗೆ. ಗಲೀಜು ನೋಡಿ ಎಷ್ಟೈತೆ ಇಂದಿರಾ ಕ್ಯಾಂಟೀನ್ಗೆ. ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಗಮನಕ್ಕೆ ಬಂದಿಲ್ವಾ? ಅಧಿಕಾರಿಗಳಿಗೆ ಗಮನಕ್ಕೆ ಬಂದಿಲ್ವಾ? ಏನು ಮಾಡಿ ಇಂದಿರಾ ಕ್ಯಾಂಟೀನ್ ಈ ಥರ ಮಡಗ್ತಾರೆ? ಯಾರಲ್ಲಿ ನಾವು ನೋಡ್ತಾ ಇದ್ದೀರಾ? ಇತ್ತ ಗಾಂಧಿನಗರ ವಾರ್ಡ್ನ ಮೆಜೆಸ್ಟಿಕ್ ಸಮೀಪದ ಇಂದಿರಾ ಕ್ಯಾಂಟೀನ್ನಲ್ಲಿ ದುರ್ನಾತವೇ ಮೂಗಿಗೆ ಬಡಿಯುತ್ತೆ. ನೆಮ್ಮದಿಯಿಂದ ಊಟ ಮಾಡೋಕ್ಕೂ ಆಗ್ತಿಲ್ಲ. ಗಾಂಧಿನಗರದ ಇಂದಿರಾ ಕ್ಯಾಂಟೀನ್ ಬಳಿ ಇದ್ದೀನಿ. ಈ ಒಂದು ಇಂದಿರಾ ಕ್ಯಾಂಟೀನ್ ಏನಿದೆ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್, ಮೆಟ್ರೋ ಸ್ಟೇಷನ್, BMTC, KSRTC ನಿಲ್ದಾಣಗಳಿಗೆ ತುಂಬಾ ಸಮೀಪವಾಗಿದೆ. ಹೀಗಾಗಿ ನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಇಂದಿರಾ ಕ್ಯಾಂಟೀನ್ಗೆ ಬಂದು ಹೋಗ್ತಾರೆ. ಬಟ್ ಆದರೆ ಈ ಒಂದು ಇಂದಿರಾ ಕ್ಯಾಂಟೀನ್ನ ಸುತ್ತಮುತ್ತ ಇರತಕ್ಕಂಥ ಸಮಸ್ಯೆಗಳು ತೀರಾ ಶೋಚನೀಯ. ಯಾಕಂತಂದ್ರೆ ನೋಡಿ ಯಾವ ರೀತಿಯಾಗಿ ಈ ಒಂದು ಸುತ್ತಮುತ್ತಲಿನ ಪ್ರದೇಶ ಗಬ್ಬು ನಾರ್ತಾ ಇದೆ ಅಂತಕ್ಕಂಥದ್ದು. ದುರ್ವಾಸನೆಗೆ ಇಲ್ಲಿ ಊಟ ಮಾಡಕ್ಕೆ ಆಗದೆ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೌದು, ಹಿಂಭಾಗ ಮುಂಭಾಗ ಎಲ್ಲ ಸ್ವಚ್ಛತೆ ಇಲ್ಲ. ಯಾರೇನು ಹೇಳೋದು ಜನ ಕೇಳಲ್ಲ. ಅದ್ರ ಬಗ್ಗೆ ಸ್ವಲ್ಪ ಆಕ್ಷನ್ ತಗೊಬೇಕು. ಸಂಪಂಗಿರಾಮನಗರದ ಕ್ಯಾಂಟೀನ್ನಲ್ಲಿ ಬೆಳಗ್ಗಿನ ಉಪಹಾರಕ್ಕೆ ಇಡ್ಲಿ ಬಿಟ್ಟು ಬೇರೆ ಏನೂ ಇಲ್ಲ. ಚಟ್ನಿ ಇಲ್ಲದೆ ಸಪ್ಪೆ ಸಾಂಬಾರ್ನಲ್ಲೇ ಒಣಗಿದ ಇಡ್ಲಿಗಳು ಬಡವರ ಹೊಟ್ಟೆ ಸೇರ್ತಿವೆ. ನೋಡಿ ಸದ್ಯಕ್ಕೆ ಇಲ್ಲಿ ಲಭ್ಯ ಇರತಕ್ಕಂಥದ್ದು ಬರೀ ಇಡ್ಲಿ ಬಿಟ್ಟರೆ ಬೇರೆ ಏನೂ ಇಲ್ಲ. ಸಾಂಬಾರು, ಚಟ್ನಿ ಕೂಡ ಇಲ್ಲ. ಇಡ್ಲಿಗೆ ಚಟ್ನಿ ಕೂಡ ಕೊಡದೆ ಇಲ್ಲಿ ಅನಿವಾರ್ಯವಾಗಿ ಗ್ರಾಹಕರು ಬರೀ ಇಡ್ಲಿ ಮಾತ್ರ ಬೆಳಗ್ಗೆ ತಿನ್ನಬೇಕು. ಮೊದಲು ಉಪ್ಪಿಟ್ಟು ಕೊಡ್ತಾ ಇದ್ರು, ರೈಸ್ ಬಾತ್ ಕೊಡ್ತಾ ಇದ್ರು, ಚಿತ್ರಾನ್ನ ಇದೆಲ್ಲ ಮಾಡ್ತಾ ಇದ್ರು. ಇವಾಗೇನು ಕೊಡಲ್ಲ. ಇತ್ತ GBA ಮುಖ್ಯ ಆಯುಕ್ತರು ಮಾತ್ರ ಎಲ್ಲವನ್ನೂ ಸರಿಪಡಿಸ್ತೀವಿ ಅಂತಿದ್ದಾರೆ. ಇಲ್ಲ, ಇಂದಿರಾ ಕ್ಯಾಂಟೀನ್ ಇದು ನಾವು ವಿಶೇಷವಾಗಿ ವೆರಿಫಿಕೇಶನ್ ಮಾಡ್ತಾ ಇದ್ದೀವಿ. ಹೇಗೆ ಇಂಪ್ರೂವ್ ಮಾಡಬೇಕು ಆಲ್ರೆಡಿ 1 ರೌಂಡ್ ಆಫ್ ಡಿಸ್ಕಷನ್ ಮಾಡಿಟ್ಟಿದ್ದೀವಿ. ವಿ ವಿಲ್ ಫರ್ದರ್ ಎನ್ಶೂರ್ ದಟ್ ವಿ ಮೇಕ್ ಇಟ್ ಇನ್ ಅ ಬೆಟರ್ ಕ್ವಾಲಿಟಿ. ಇಂದಿರಾ ಕ್ಯಾಂಟೀನ್ಗಳು ಹಸಿರ ಜನರ ಹೊಟ್ಟೆ ತುಂಬಿಸಬೇಕು. ಸರ್ಕಾರ ಇನ್ನಾದರೂ ಇಂದಿರಾ ಕ್ಯಾಂಟೀನ್ಗಳ ಅಭಿವೃದ್ಧಿ ಮಾಡಬೇಕಿದೆ. ಅರುಣ್ ಕುಮಾರ್ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.